ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮಾರ್ಗದರ್ಶನದಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಯಳಸಂಗಿ ಇವರ ಆದೇಶದ ಮೇರೆಗೆ ಉಡ್ಚಪ್ಪ ಶ್ರೀರಾಮನಗರ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಗಂಗಾವತಿ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಸೇನೆ ಜಿಲ್ಲಾ ಹಾಗೂ ಗಂಗಾವತಿ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಮಾಡಿ ಆದೇಶ ನೀಡಿ ಮಾತನಾಡಿದ ಅವರು, ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಏನು ರಾಜ್ಯದಲ್ಲಿ ಈ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಾರಲ್ಲ, ಅವರೆಲ್ಲ ಪ್ರತಿಯೊಂದು ಹೋರಾಟಗಳನ್ನು ಇವತ್ತು ಗಮನದಲ್ಲಿಟ್ಕೋಬೇಕು. ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಯಾವ ವ್ಯಕ್ತಿ ಅನ್ಯಾಯದ ವಿರುದ್ಧ ಸಮಾಜದಲ್ಲಿ ಹೋರಾಟ ಮಾಡುವುದನ್ನು ನಿಮಗೆ ಪ್ರತಿನಿಧಿ ಗೊತ್ತಾಗುತ್ತೆ. ಎಷ್ಟು ದೌರ್ಜನ್ಯಗಳು, ಎಷ್ಟು ದಬ್ಬಾಳಿಕೆಗಳು ಇಷ್ಟೆಲ್ಲ ನಡೀತಾ ಇದೆ. ಹಾಗಾಗಿ ನಮ್ಮ ಡಾಕ್ಟರ್ ಹನುಮಂತ ಜಿ ಯಳಸಂಗಿ ಸರ್ ಅವರ ಒಂದು ಹೋರಾಟ ನಮಗೆಲ್ಲ ಸ್ಫೂರ್ತಿಯನ್ನ ತುಂಬಿ ಇವತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ನಾವು ಇವತ್ತೊಂದು ಸಂಘಟನೆಯನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟೋಣ. ಮುಂದಿನ ದಿನಮಾನಗಳಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ದ ಬಲಿಷ್ಠ ಆದಂತ ಒಂದು ದಲಿತ ಸೇನೆಯನ್ನ ಕಟ್ಟಿ ಮೊನ್ನೆ ಬಂದಿರತಕ್ಕಂತ ನಮ್ಮ ದಲಿತರ ಪರವಾಗಿ, ಒಟ್ಟು ಹಿಂದುಳಿದವರ ಪರವಾಗಿ, ಬಡವರ ಪರವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತಂದೇಳಿ ನಮ್ಮ ದುನಿಯಾ ವಿಜಯ್ ಸರ್ ಅವರು ಒಂದು ಅದ್ಭುತವಾದ ಸಿನಿಮಾವನ್ನ ಅವರು ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವರಿಗೆ ಒಂದು ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿ ಆ ಒಂದು ಸಿನಿಮಾವನ್ನ ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತರಾಗಿರ್ತಾರ. ಅದಾದ ನಂತರ ನಮ್ಮ ಚಿತ್ರನಟ ದುನಿಯಾ ವಿಜಯ್ ಸರ್ ಅವರು ಹನುಮಂತ ಜಿ ಯಳಸಂಗಿ ಸರ್ ಅವರ ಕಾರ್ಯವನ್ನು ಮೆಚ್ಚಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರ. ನಾವು ಮುಂದಿನ ದಿನಮಾನಗಳಲ್ಲಿ ಈ ಕೊಪ್ಪಳದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಖಂಡಿತವಾಗಿ ನಮ್ಮ ಚಿತ್ರನಟರಾಗಿರ್ತಕ್ಕಂಥ ದುನಿಯಾ ವಿಜಯ್ ಸರ್ ಅವರ ಖಂಡಿತವಾಗಿ ನಾನು ಕರೆಸ್ತೀನಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಆಲ್ರೆಡಿ ಆಶ್ವಾಸನೆ ನೀಡಿದ್ದಾರೆ. ಹಂಗಾಗಿ ಬಂಧುಗಳೇ, ನಾವೆಲ್ಲರೂ ಈ ಒಂದು ದಲಿತ ಸೇನೆ ಎನ್ನುವ ಸಂಘಟನೆಯನ್ನ ನಾವು ಅಚ್ಚುಕಟ್ಟಾಗಿ ಕಾನೂನಿನ ಮೂಲಕ ಎಲ್ಲರೂ ಹೋರಾಡೋಣ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಸಾರೋಣ. ನಾವು ಎಲ್ಲರೂ ಇಲ್ಲಿದ್ದವರು ಎಲ್ಲರೂ ಬಡವರಿಗೋಸ್ಕರ, ದೀನದಲಿತರಿಗೋಸ್ಕರ, ಅಲ್ಪಸಂಖ್ಯಾತರಿಗೋಸ್ಕರ, ಹಿಂದುಳಿದವರ ವರ್ಗಕ್ಕೋಸ್ಕರ ನಾವು ಹೋರಾಡಿ ನಮ್ಮದೇ ಆದಂತ ಹಕ್ಕುಗಳಿಗೋಸ್ಕರ ಹೋರಾಡೋಣ. ನಾವು ಯಾರ ವಿರುದ್ಧ, ಧರ್ಮದ ವಿರುದ್ಧ, ಜಾತಿ ವಿರುದ್ಧ ಹೋರಾಡೋದು ಬೇಡ. ನಮ್ಮ ಹಕ್ಕುಗಳಿಗೋಸ್ಕರ, ಅನ್ಯಾಯದ ವಿರುದ್ಧಕ್ಕೋಸ್ಕರ ಹೋರಾಡಿ ನಾವೆಲ್ಲರೂ ಸಮಾಜದಲ್ಲಿ ಶಾಂತಿ ನಿರ್ಮಾಣದಿಂದ ಒಂದು ಜೀವನವನ್ನ ಸಾಗಿಸೋಣ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಎಲ್ಲ ಅಣ್ಣಂದಿರಿಗೂ ಹಾಗೂ ನನ್ನ ಎಲ್ಲ ಮುಂದಿನ ಪದಾಧಿಕಾರಿಗಳಿಗೂ ನನ್ನ ಭೀಮ ವಂದನೆಗಳನ್ನ ತಿಳಿಸುತ್ತಾ, ಜೈ ಭೀಮ್, ಜೈ ಭೀಮ್, ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.